ಮನೋರುದ್ರೌದಾಹತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾತ್ ಹೀಯತೆ ಅಂತ ಪಾರ್ವತೀ ದೇವಿಯರನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಬಲತೊಡೆಯ ಮೇಲೆ ಷಣ್ಮುಖರನ್ನ ವಿನಾಯಕರನ್ನ ಕೂಡಿಸಿಕೊಂಡವರಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ ಅಂತ ರಾಮತಾರಕ ಮಂತ್ರವನ್ನ ಉಪದೇಶ ಮಾಡಿ ಆನಂದ ಪಡ್ತಾ ಇರತಕ್ಕ ದಿವ್ಯ ಶುಭ ದಿವಸ ಇವತ್ತು. ವಾಯುದೇವರ ಸನ್ನಿಧಾನ ಪಾತ್ರರಾದ ಮಹಾದೇವರು ವಾಯುದೇವರ ಸನ್ನಿಧಾನ ವಿಶೇಷಕ್ಕೆ ಪಾತ್ರರಾದ ಶ್ರೀ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಅವತಾರ ಮಾಡಿದ್ದರಿಂದ ಕಾಲಬಲದಿಂದ ಸತ್ಸಿದ್ಧಾಂತಕ್ಕೆ ಆಘಾತ ಬಂದಾಗ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡತಕ್ಕ ಓಂ ಶಾಸ್ತ್ರೀಯೋನಿತ್ವ ಓಂ ಅನ್ನುವ ಸೂತ್ರದ ಮರ್ಯಾದೆಯನ್ನ ಅವಲಂಬನ ಮಾಡಿ ಶ್ರೀ ಚಂದ್ರಿಕಾಚಾರ್ಯರು ದಿವ್ಯವಾಗಿರತಕ್ಕ ಹರಿಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದರು. ಆಗ ಬಸವ ಭಟ್ಟ ಎಂಬತಕ್ಕ ಒಬ್ಬರು ಶಿವಸರ್ವೋತ್ತಮತ್ವವನ್ನು ಹೇಳತಕ್ಕವರು ಒಂದು ನಿಯಮವನ್ನ ಮಾಡಿದರು. ನಿಮ್ಮ ಸ್ವಾಮಿಗಳೇನಾದರೂ ಪರಾಜಿತರಾದರೆ ಅವರ ನಮ್ಮ ಗೋಪಾಲಕೃಷ್ಣ ದೇವರನ್ನ ಅವರಿಗೆ ಕೊಟ್ಟು ಬಿಡಬೇಕು. ನಾವು ಪರಾಜಿತರಾದರೆ ನಮ್ಮ ಸ್ಫಟಿಕಲಿಂಗವನ್ನ ಮಠಕ್ಕೆ ಒಪ್ಪಿಸ್ತೇವೆ ಅಂತ ಇದು ಕೃಷ್ಣದೇವರಾಜರ ಸನ್ನಿಧಾನದಲ್ಲಿ ಪಣ ಇಟ್ಟರು. ನ್ಯಾಯವಾಗಿ ನಮ್ಮ ವ್ಯಾಸರಾಜರು ಪರಮಂಗಳಕರವಾದ ಗೋಪಾಲಕೃಷ್ಣದೇವರ ಪೆಟ್ಟಿಗೆಯನ್ನ ಜೊತೆ ಒಳಗೆ ತಗೊಂಡು ಹೋಗಿ, ಕೃಷ್ಣ ನೀನು ಇನ್ನೊಬ್ಬರ ಅಧೀನವಾಗಿದ್ದೀಯನೋ ಅಂತ ಮಾತನಾಡಿಸಿದಾಗ ಆ ಸ್ಫಟಿಕಲಿಂಗವನ್ನು ನಿಮಗೆ ಕೊಡಿಸ್ತೀನಿ ಅಂತ ಶ್ರೀ ಗೋಪಾಲಕೃಷ್ಣ ಮಾತನಾಡಿದ. ನಮ್ಮ ವ್ಯಾಸರಾಜರ ಆ ಧೈರ್ಯದ ಮೇಲೆ ಯೋಸೋ ದೇವೋ ವಿಶ್ವದೇವ ಪ್ರದೇಶ ಕುರ್ಮಸ್ತರ್ಮನ್ ತತ್ಪರಾನುಗ್ರಹಣ. ಒಂದು ಕಡೆ ಇದೆ ಲಿಂಗ ಇದೆ, ಇನ್ನೊಂದು ಕಡೆ ಗೋಪಾಲಕೃಷ್ಣ ದೇವರಿದ್ದಾರೆ. ಮಧ್ಯದಲ್ಲಿ ವಾಕ್ಯಾರ್ಥ ವಿಚಾರ ಪ್ರಾರಂಭವಾಯಿತು. ಅನುಮಾನತೋ ಅನ್ಯೇ ನಕಲ್ಪನೀಯ ಓಂ ಶಾಸ್ತ್ರೀಯೋನಿತ್ವಾ ಓಂ ಅನ್ನೋ ಸೂತ್ರಾರ್ಥವನ್ನ ಭಾಷ್ಯದಲ್ಲಿ ಹೇಳಿದ ಅರ್ಥವನ್ನ ಒಂದೇ ಕ್ಷಣದಲ್ಲಿ ನಮ್ಮ ಶ್ರೀ ವ್ಯಾಸರಾಜರು ಸಮರ್ಥನ ಮಾಡಿದಾಗ ಆ ಪ್ರತಿವಾದಿಗಳು ವ್ಯಾಸರಾಜರಿಗೆ ನಮಸ್ಕಾರ ಮಾಡಿ ಈ ದೇವರನ್ನು ನೀವೇ ಕರ್ಕೊಳ್ಳಬಹುದು, ಆದರೆ ಮಹಾದೇವರ ಪೂಜಾವನ್ನು ನಿತ್ಯದಲ್ಲಿ ಮಾಡತಕ್ಕ ಸಂಪ್ರದಾಯ ನಮ್ಮದಾದರೂ ಕೂಡ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಶ್ರೀ ವಿಜಯರಾಯರು ಪ್ರಾರ್ಥನೆ ಮಾಡಿದ್ದಾರೆ. ಸ್ಪಷ್ಟವಾಗಿ ತತ್ರಾಪಿ ಸನ್ಯಾಸಿಗಳು ಲಿಂಗಕ್ಕೆ ಅಭಿಷೇಕ ಮಾಡತಕ್ಕದ್ದು ಸಂಪ್ರದಾಯವಿಲ್ಲ, ಬಂದಿಲ್ಲ. ಆತ ಕೇಳಿಕೊಂಡ ನಮ್ಮ ಗುರುವಾಗಿ ಈ ಸ್ಫಟಿಕಲಿಂಗಕ್ಕೆ ಶಿವರಾತ್ರಿಯ ದಿವಸ ಅಭಿಷೇಕ ಮಾಡಬೇಕು ತಾವು ಅಂದಾಗ ಶ್ರೀಕೃಷ್ಣರನ್ನ ಅಪ್ಪಣೆ ಕೇಳಿದರು ವ್ಯಾಸರಾಜರು. ನನ್ನ ಮೊಮ್ಮಗನಾದ ಪ್ರಯುಕ್ತವಾಗಿ ವಾಯುದೇವರ ಸನ್ನಿಧಾನ ಮಾತ್ರವಾದ ನಿಮ್ಮಿಂದ ಸ್ವಾಮಿ ಸ್ವೀಕಾರ ಮಾಡ್ತಾರೆ ಪೂಜಾವನ್ನ ಅಂದ್ರು. ಅದೇ ರೀತಿಯಾಗಿ ಸಂಪ್ರದಾಯ ರೀತಿಯಿಂದ ಎರಡು ಸಂಪ್ರದಾಯ ನಮ್ಮ ವ್ಯಾಸರಾಜ ಮಠದಲ್ಲಿ. ಒಂದು ದರ್ಬಾರ್ ಮಾಡತಕ್ಕಂತಹದ್ದು, ಶ್ರೀ ಭೂ ಹಿರಣ್ಯ ಪಶವ ಯಥೇರ್ಯಶ್ಚ ಪರಿಗ್ರಹ ಕಾಲಶಂಕರ ಕಶ್ಮಲಂ ದೃಷ್ಟ ಸಚೈರೋ ಜಗಮಾಭಿಷೇಕಂತ ಬಂಗಾರ ಈ ಆಭರಣಾದಿಗಳು ಯಾವ ಯತಿಗಳಿಗೆ ಇರುತ್ತದೋ ಅಂತವರನ್ನು ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ವ್ಯಾಸರಾಜರು ಈ ವೈಭವವನ್ನು ಯಾಕೆ ತಗೊಂಡ್ರು ಅಂದ್ರೆ, ಕೃಷ್ಣದೇವರಾಜರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಮ್ಮ ರಾಷ್ಟ್ರವನ್ನ, ನಮ್ಮ ರಾಜ್ಯವನ್ನ, ನಮ್ಮನ್ನ, ನಮ್ಮ ಕುಲವನ್ನ ಉದ್ಧಾರ ಮಾಡಿದ್ದೀರಿ, ನಾವು ಸ್ವೀಕಾರ ಮಾಡಬೇಕು ಅಂದಾಗ ಅದಕ್ಕಾಗಿ ಆ ಕುರುಹಾಗಿ ಶ್ರೀ ಗಜಗಹ್ವರೇಶಂ ಉಪಯೋಗ ಕೃಪಾಲು ತದ್ರಾಜ್ಯಪಾಲಸ್ತು ಮಹೋತ್ಸವಾನ್ಯ ವ್ಯಾಸತೀರ್ಥ ಹರತಾದಗನ್ನ ಅಂತ ವ್ಯಾಸರಾಜರು ಆ ಪೀಠದಲ್ಲಿ ಕೂತು ಉಪಯೋಗವನ್ನು ಪರಿಹಾರ ಮಾಡಿದಾಗ ಬಸವ ಭಟ್ಟ ಬಂದು ಗೆಲ್ಲಬೇಕು ಅಂತ ಬಂದಾಗ ಮಾತ ಪ್ರಾರ್ಥನೆ ಮಾಡಿದ. ಈ ರಾಜ್ಯವನ್ನು ಹೇಗೆ ಒಪ್ಪಿಸಿಕೊಂಡಿರೋ ನಮ್ಮ
ಮಹಾದೇವರನ್ನು ತಾವು ಒಪ್ಪಿಸಿಕೊಳ್ಳಬೇಕು ಅಂದಾಗ ತಥಾಸ್ತು ಅಂತ ಮಹಾನುಭಾವರು ಸೇವಾವನ್ನ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಮಹಾದೇವರು ವ್ಯಾಸರಾಜರಿಗೆ ಒಲಿದು ಬಂದ ದೇವರು ಅಂದರೆ ವ್ಯಾಸರಾಜರಿಗೆ ದಿವ್ಯವಾಗಿರ್ತಕ್ಕ ಪಾರ್ವತೀ ದೇವಿಯರು ಮಹಾದೇವರು ಅನುಗ್ರಹ ಮಾಡಿದ್ದಾರೆ ವಿಶೇಷತಃ. ಆದ್ದರಿಂದಲೇ ವ್ಯಾಸರಾಜರ ಮಠದಲ್ಲಿ ಈ ಒಂದು ಸಂಪ್ರದಾಯವನ್ನ ಹಾಕಿಕೊಂಡು ಬಂದಿದ್ದಾರೆ. ಈ ಉದ್ದೇಶದಿಂದ ಇವತ್ತಿನ ಮಹೋತ್ಸವ ನೆರವೇರಿದೆ. ಆದರೆ ಜನಗಳ ಭಕ್ತಿ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಮಠ ದೊಡ್ಡದಾಗಿಲ್ಲ. ಸ್ಥಳದಲ್ಲಿ ಗುಣದಲ್ಲಿ ದೊಡ್ಡದಾಗಿದೆ. ಆದರೆ ಎಲ್ಲಾ ಮಠಗಳಲ್ಲೂ ಕೂಡ ದೇವರ ಸನ್ನಿಧಾನ ವಿಶೇಷವಿದೆ. ಆದ್ದರಿಂದ ಉತ್ತರಾದಿ ಮಠ, ರಾಯರ ಮಠ, ಉಡುಪಿಯ ಮಠ, ನಮ್ಮ ಶ್ರೀ ವ್ಯಾಸರಾಜ ಮಠ ಎಲ್ಲಾ ಮಠಗಳಲ್ಲೂ ದೇವರ ಅಪರೋಕ್ಷ ಜ್ಞಾನಿಗಳಿಂದ ಅರ್ಚಿತವಾದ ಶ್ರೀಮದಾಚಾರ್ಯರ ಅರ್ಚಿತವಾದ ಪ್ರತಿಮಾಗಳೆಲ್ಲ ಉಂಟು. ಅಪರೋಕ್ಷ ಜ್ಞಾನಿಗಳೆಲ್ಲಾ ಮಠದಲ್ಲೂ ಅವತಾರ ಮಾಡಿದ್ದಾರೆ. ಎಲ್ಲಾ ಮಠದ ಶಿಷ್ಯರಿಗೂ ಸ್ವರೂಪೋದ್ಧಾರಕ್ಕೆ ಅವರವರ ಗುರುಗಳ ಸೇವೆಯನ್ನ ಮಾಡಿ ಪ್ರತಿಯೊಬ್ಬರೂ ಧನ್ಯರಾಗಬೇಕು. ಇದೇ ನಮ್ಮ ಈ ಶಿವರಾತ್ರಿಯ ಉತ್ಸವದಲ್ಲಿ ನಿಮಗೆಲ್ಲ ಕೊಡ್ತಕ್ಕಂಥ ಶುಭ ಸಂದೇಶ.